ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನೆಲ್ಲ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಒಂದು ಟೀ ಟೈಮ್ ಸ್ನ್ಯಾಕ್ಸ್. ಇದು ಶೇಂಗಾ ಯೂಸ್ ಮಾಡಿಕೊಂಡು, ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ನಾನು ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತೀನಿ ನಿಮಗೆ. 5 ಮಿನಿಟ್ಸಲ್ಲಿ ಮಾತ್ರ ಆಗುತ್ತೆ, ಈಸಿ ಇದೆ, ಮಕ್ಕಳಿಗೆ ಕೂಡ ಟೇಸ್ಟ್ ಆಗುತ್ತೆ. ಶೇಂಗಾ ಅಂದರೆ ಎಲ್ಲರಿಗೂ ಇಷ್ಟ. ಸ್ವಲ್ಪ ಶೇಂಗಾವನ್ನು ಡಿಫ್ರೆಂಟಾಗಿ ನಾವು ಮಾಡಿದ್ವಿ ಅಂತಂದರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ನಾವು ಕೂಡ ಟೀ ಕಾಫಿ ಕುಡಿಯುವಾಗ ಸಾಯಂಕಾಲ ಒಂದು ಸ್ವಲ್ಪ ತಿನ್ಬೋದು. ಇದಕ್ಕೆ ಶೇಂಗಾ, ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಅಚ್ಚ ಖಾರದ ಪುಡಿ, ಉಪ್ಪು ಇಷ್ಟನ್ನು ಯೂಸ್ ಮಾಡ್ಕೊಂಡು ನಾನು ಇದು ಹೇಗೆ ಅಂತ ಮಾಡಿ ತೋರಿಸ್ತೀನಿ. ಸ್ವಲ್ಪ ನೀರು, ಎಣ್ಣೆ. ಮೊದಲು ಶೇಂಗಾನ ನಾನು ಒಂದು ಬೌಲ್ಗೆ ಹಾಕೋತೀನಿ. ಕಡಲೆ ಹಿಟ್ಟು, ಉಪ್ಪು, ಇದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಅಚ್ಚ ಖಾರದ ಪುಡಿ ಸ್ವಲ್ಪ. ಜಾಸ್ತಿ ಖಾರ ಬೇಕನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಬೇಕನ್ನೋರು ಸ್ವಲ್ಪ ಹಾಕ್ಕೊಂಡು ಅದನ್ನ ಮಾಡ್ಬೋದು. ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಗಟ್ಟಿಯಾಗಿ, ಅಂದರೆ ಸ್ವಲ್ಪ ನೀರು ಯೂಸ್ ಮಾಡ್ತೀನಿ, ಭಾಳ ನೀರು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ನೀರನ್ನು ಯೂಸ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ. ಭಾಳ ಯೂಸ್ ಮಾಡಿದರೆ ನೀರು ಅದು ಮೆತ್ತಗಾಗುತ್ತೆ ಹಿಟ್ಟು, ಹಾಗಾಗಿ ಸ್ವಲ್ಪ ನೀರನ್ನು ಯೂಸ್ ಮಾಡ್ತಾ ಇರೋದು. ಈ ರೀತಿ ಬರಬೇಕು, ಹಿಟ್ಟು ಹೀಗೆ ಬರಬೇಕು. ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಕಲಸಿದ್ದೀನಿ ಹಿಟ್ಟನ್ನು, ಶೇಂಗಾನ ಎಲ್ಲವನ್ನು. ಇದು ಶೇಂಗಾ ಸ್ನ್ಯಾಕ್ಸ್ ಮಾಡ್ತಾ ಇರೋದು. ಸಾಯಂಕಾಲ ಟೈಮ್ದಲ್ಲಿ ಟೀ ಕಾಫಿ ಕೂಡ ಟೈಮ್ದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇದನ್ನು ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಕಾಯೋಕ್ಕೆ. ಅದರಲ್ಲಿ ಬಿಡಿ ಬಿಡಿ ಹಾಕಿ ಅದಕ್ಕೆ ಕರಿತೀನಿ. ನೋಡಿ, ಬಿಡಿ ಬಿಡಿಯಾಗಿ ಹಾಕಿ ಕರಿತೀನಿ. ಶೇಂಗಾ ಕಡಲೆ ಹಿಟ್ಟಿನ ಜೊತೆಗೆ ಆಗಿರುತ್ತೆ, ಇದು ಮಿಕ್ಸ್ ಆಗಿರುತ್ತೆ. ಕರೆದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ. ಅಂಡುಗಂಡ್ರು ಕೂಡ ಆಮೇಲೆ ಆರಿದ ಮೇಲೆ ಬಿಡ್ತವೆ. ಅವು ಒಂದೊಂದು ಶೇಂಗಾ ಟೈಪ್ ಬಿಡ್ತವೆ, ಅವಾಗ ಬಿಡಿಸ್ಕೊಂಡು ನಾವು ತಿನ್ಬೋದು. ಹಿಂಗೆ ಬಿಡುವಾಗಲೇ ನಾವು ಅದನ್ನು ಬಿಡಿ ಬಿಡಿ ಮಾಡಿ ಹಿಂಗೆ ಬಿಡಬೇಕು. ಎಲ್ಲರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ಇದನ್ನ ತಿಂತಾರೆ. ಬೇಕಂದರೆ ಇದು ನಾಳೆ ನಾವು ಕೂಡ ಇಟ್ಕೊಂಡು ಕೂಡ ತಿನ್ಬೋದು. ಇದ್ರ ಜೊತೆಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಈರುಳ್ಳಿಯನ್ನು, ಟೊಮೊಟೊವನ್ನು ಕಟ್ ಮಾಡ್ಕೊಂಡು ಕೂಡ ಹಾಕಿ ಮೇಲೆ ತಿನ್ಬೋದು. ಯಾಕಂದರೆ ಉಪ್ಪು ಖಾರ ಪುಡಿ ಎಲ್ಲ ಮೇಲೆ ಹಾಕಿರ್ತೀವಲ್ಲ, ಹಾಗಾಗಿ ಮೇಲೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದು ಅಂತಂದರೆ ಬೇಗನೆ ನಾವು ಮಳೆಗಾಲದಲ್ಲಿ ಈ ರೀತಿ ಮಾಡಿಕೊಟ್ವಿ ಅಂದರೆ ಖುಷಿಯಾಗಿ ತಿಂತವೆ. ಇದಕ್ಕೆ ಈರುಳ್ಳಿ ನಾವು ಏನೂ ಹಾಕಿಲ್ಲ, ಉಪ್ಪು, ಖಾರ ಪುಡಿ, ಸ್ವಲ್ಪ ಜೀರಿಗೆ ಅಷ್ಟೇ ಹಾಕಿರೋದು. ಶೇಂಗಾ, ಕಡಲೆ ಹಿಟ್ಟು. ದಿಢೀರನೇ ನಾವು ಒಂದು ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು ತಿನ್ನೋಕ್ಕೆ. ಪ್ರತಿನಿತ್ಯ ಮಕ್ಕಳು ಡೈಲಿ ವೆರೈಟಿ ಕೇಳ್ತಾ ಇರ್ತಾರೆ. ಅದನ್ನೇ ಮಾಡೋದು, ಮಂಡಕ್ಕಿ ಮಾಡೋದು, ಅವಲಕ್ಕಿ ಮಾಡಿದರೆ ತಿನ್ನಲ್ಲ ಮಕ್ಕಳು. ವೆರೈಟಿ ಮಾಡಿದಾಗ ಒಂದೊಂದು ತಿಂತಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಶೇಂಗಾವನ್ನು ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ಬೋದು. ನಮ್ಮ ಮನೆಯಾಗ ಭಾಳ ಜನ ಇದ್ದಾರೆ ಅಂತಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ನಾವು ಮಾಡ್ಬೋದು. ಇಲ್ಲಾಂದರೆ
ಸ್ವಲ್ಪ ಮಾಡಿ ಮಾಡ್ಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಕರಿಬೇಕು. ದಿಢೀರ್ನೇ ನಾವು ಶೇಂಗಾ ಸ್ನ್ಯಾಕ್ಸನ್ನು ಈ ರೀತಿಯಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಮನೇಲಿ ಮಾಡಿರಿ. ನೀವು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.